ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ, ಇದೊಂದು ವಿಶೇಷವಾದ ಮಾಹಿತಿ. ದಯವಿಟ್ಟು ತಾವು ಈ ವಿಡಿಯೋನ ಕೊನೆ ತನಕ ನೋಡೋದರ ಮೂಲಕ ಏನು ಈ ಒಂದು ರೂಲ್ಸ್ ನಿಯಮವನ್ನು ಪಾಲನೆಯನ್ನು ಮಾಡಬೇಕಾಗತ್ತೆ. ದಯವಿಟ್ಟು ಸಹಕರಿಸಿ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ಭಕ್ತಾದಿಗಳು ಆಗಮಿಸ್ತಾರೆ. ಸೊ ಈ ಬಾರಿ ವಿಶೇಷವಾಗಿ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ರಘು ಸರ್ ಅವರು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಿಷೇಧಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನೋಡಿ, ತಾಳಬೆಟ್ಟದಲ್ಲಿ ಒಂದು ಚೆಕ್ ಪೋಸ್ಟನ್ನು ರಚಿಸ್ತಾ ಇದ್ದಾರೆ, ಒಂದು ಗೈಡ್ಲೈನನ್ನು ಮಾಡ್ತಾ ಇದ್ದಾರೆ. ಸೊ ದಿನಾಂಕ 15ರಿಂದ ಏನು ಮಹದೇಶ್ವರ ಬೆಟ್ಟದಲ್ಲಿ ಮಹಾಶಿವರಾತ್ರಿ ಜಾತ್ರೆ ಪ್ರಾರಂಭವಾಗುತ್ತೆ. ಸೊ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಮ್ಮ ಒಂದು ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು, ಇನ್ನಿತರ ತ್ಯಾಜ್ಯ ವಸ್ತುಗಳು ಪ್ರತಿಯೊಂದು ಅಷ್ಟೇ ತಾಳಬೆಟ್ಟದಲ್ಲಿ ಸಂಗ್ರಹವಾಗುತ್ತೆ. ತಾಳಬೆಟ್ಟದಲ್ಲಿ ನಿಷೇಧ ಮಾಡ್ತಾರೆ. ದಯವಿಟ್ಟು ಆದಷ್ಟು ಪ್ಲಾಸ್ಟಿಕ್ ನಿಷೇಧಿಸಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿ. ಹಾಗೆ ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಕುಡಿಯುವ ನೀರಿನ ವ್ಯವಸ್ಥೆ ಇರ್ತದೆ. ದಾನಿಗಳು ಸಹಕರಿಸಬೇಕಾಗಿ ಒಂದು ವಿನಂತಿ ಮಾಡ್ಕೊಳ್ತೀವಿ.